ಕರುಣಾಳು ಬಾ ಬೆಳಕಿ. ಕರುಣಾಳು ಬಾ ಬೆಳಕಿ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಸಾಕಷ್ಟು ಜನ ಭಕ್ತರು ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ. ಈ ಸಂಪ್ರದಾಯಕ್ಕೆ ಸೇರಿದಂತ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಅವುಗಳಲ್ಲಿ ಮುಖ್ಯವಾದಂತಹದ್ದು ಒಂದು ಯೋಗಿ ಡಿವೈನ್ ಸೊಸೈಟಿ ಅಂತ ಒಂದಿದೆ. ಅದರ ಮುಖ್ಯ ದೇವಸ್ಥಾನ ಇರೋದು ಈ ವಡೋದರ ಹತ್ರ ಸೋಖಡಾ ಅಂತ ಒಂದು ಹಳ್ಳಿ. ಅದರ ಅಧ್ಯಕ್ಷರು ಸ್ವಾಮಿ ಹರಿಪ್ರಸಾದ್ ಜಿ ಮಹಾರಾಜ್ ಅಂತಿದ್ದಾರೆ. ಅವ್ರನ್ನ ಸುಮಾರು ನಾನು ಈಗ 20 ವರ್ಷದಿಂದ ಬಲ್ಲೆ. ಅದೊಂದು ವಿಚಿತ್ರ ಆಶ್ರಮ ಅವ್ರದ್ದು. ಅವ್ರ ಆಶ್ರಮದಲ್ಲಿ ಮಂತ್ರ ತಂತ್ರ ಪೂಜೆ ಹವನ ಯಾವುದೂ ಹಾಳಿ ಜಾಸ್ತಿ ಇಲ್ಲ. ಅವ್ರದ್ದೇನಿದ್ರು ಪ್ರೀತಿ ಕೆಲಸ. ಯಾರಾದ್ರೂ ಅವ್ರ ಕಡೆಗೆ ಹೋದ್ರೆ ಆ ವ್ಯಕ್ತಿಯನ್ನ ಬಿಗದಪ್ಕೋತಾರೆ. ಅವರು ಪ್ರೇಮದಿಂದ ಮಾತಾಡಿಸಿ ಬೆನ್ಸವರಿ ಕಷ್ಟ ಸುಖ ವಿಚಾರಿಸ್ತಾರೆ. ಅವರು ತೋರಿಸ್ತಿರುವಂತಹ ಪ್ರೀತಿಯಲ್ಲಿ ಯಾವುದೇ ಭಕ್ತ ಬದಲಿ ಕರೆಗೆ ಹೋಗ್ತಾರೆ. ಯಾರಿಗಾದ್ರೂ ತೊಂದರೆ ಆಗಿದೆ ಅಂತ ತಿಳಿದ್ರೆ ಗುರುಗಳ ಕಣ್ಣು ಒದ್ದೆ ಆಗ್ತದೆ. ಅವ್ರಿಗೆ ಅರಿವಿಲ್ಲದಂತೆ ಆ ತುಟಿಗಳು ಭಕ್ತನ ತೊಂದರೆಗಾಗಿ ಭಗವಂತನ ಪ್ರಾರ್ಥನೆ ಮಾಡ್ತವೆ. ನಾ ಹೇಳ್ಬೇಕಾದ ಘಟನೆ ನಾನು ಕೇಳಿದ್ದು ನನ್ನ ಮುಂದೆ ಆದಂತ ಒಂದು ಘಟನೆ ಇದು. ಒಂದು ಬಾರಿ ಒಬ್ಬ ಭಕ್ತ ಬಂದ, ಸ್ವಾಮೀಜಿ ಶಿಷ್ಯ. ಅವನ್ ತಾನು ಬೇರೆ ಎಲ್ಲಿಯೋ ನೋಡಿ ಬಂದಂತಹ ದೇವಸ್ಥಾನದ ಬಗ್ಗೆ ಉತ್ಸಾಹದಿಂದ ವರ್ಣನೆ ಮಾಡ್ತಾ ಇದ್ದ. ಸ್ವಾಮೀಜಿ, ಅಲ್ಲಿ ಏನ್ ಶಿಲ್ಪಕಲೆ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ಆ ದೇವಸ್ಥಾನ ವ್ಯವಸ್ಥೆ ನೋಡ್ಬೇಕು, ಅಬ್ಬಾ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಅಂತ ಹೇಳ್ತಾ 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 ಹೋದ. ಹೌದಾ ಹೌದಾ ಅಷ್ಟ್ ಚೆನ್ನಾಗಿತ್ತು ಅದು, ವಾ ಬಹಳ ಚೆನ್ನಾಗಿತ್ತು ಅಂದ್ರು. ಅವನು ಅಷ್ಟಕ್ಕೆ ಬಿಡಬಾರ್ದ ಪ್ರಾಣಿ, ಮುಂದೆ ಹೇಳ್ತಾ ಹೋದ. ಆದ್ರೂ ಸ್ವಾಮಿ, ಅಲ್ಲಿ ಆ ಗುರುಗಳು ನೋಡ್ಕೊಂಡಂತ ರೀಡಿ ಚೆನ್ನಾಗಿಲ್ಲ. ಅದು ಸ್ವಲ್ಪ ಗೋಶಾಲೆ ಇದೆಯಲ್ಲ, ಏನೂ ಚೆನ್ನಾಗಿ ಮಾಡ್ಕೊಂಡಿಲ್ಲ. ಮತ್ತೆ ಅರ್ಚಕರು ಗೌರವದಿಂದಿದ್ದಾರೆ, ವಿನಯದಿಂದಿಲ್ಲ ಅಂತ ತೊಂದರೆಗಳನ್ನು ಹೇಳೋಕ್ ಶುರು ಮಾಡಿದ. ಅಲ್ಲಿ ಬರೀ ದುಡ್ಡಿನ ವ್ಯವಹಾರ ಸ್ವಾಮಿ, ಅದು ತೀರ್ಥಕ್ಷೇತ್ರ ಆಗದೆ ವ್ಯಾಪಾರಿ ಕೇಂದ್ರ ಆಯ್ತು ಅಂತ ಹೇಳ್ಬಿಟ್ಟು ಆ ದೇವಸ್ಥಾನ ಹೊಗಳ್ತಾ ಇದ್ನಲ್ಲ ಅವನು. ಅವಾಗ ಸ್ವಾಮಿಗಳ ಕಣ್ಣು ಹೊಳಿತಾ ಇತ್ತು, ಉತ್ಸಾಹ ಕಾಣ್ತಿತ್ತು. ಅವನು ಯಾವಾಗ ಟೀಕೆ ಶುರು ಮಾಡಿದ್ನೋ ಸ್ವಾಮಿಗಳ ಮುಖ ಸ್ವಲ್ಪ ಗಂಭೀರ ಆಯ್ತು. ಸಾಕೆನಾ, ನನ್ ಧ್ಯಾನ ಹೋಗ್ತಾಯ್ತು, ನಡಿ ನೀನು ಅಂತ ಕಳಿಸ್ಬಿಟ್ರು. ಅವ್ನು ಹೋದ. ರಾತ್ರಿ ಸುಮಾರು 2:30 ಗಂಟೆಗೆ ಅವ್ನು ಹೇಳಿ ಕಳಿಸಿದ್ರು ಕರ್ಸವನ್ನ ಅಂತ. ಅವನು ಹೋದ ಗಾಬರಿಯಿಂದ. ಯಾಕೆ ಇಷ್ಟು ರಾತ್ರಿ ಕರ್ಸಿದ್ದಾರೆ ಸ್ವಾಮಿಗಳು ಅಂತ. ಸ್ವಾಮಿಗಳು ಹೇಳಿದ್ದೇನ್ ಗೊತ್ತಾ, ಅಲ್ಲಪ್ಪ, ಆ ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತನ್ನು ಯಾಕೆ ಆಡಿದೆ ನೀನು? ಹಾಗೆ ಮಾತಾಡಿ ನೀನು ಪಾಪಕ್ಕೆ ಸಿಲುಕಿದೆ, ನನ್ನನ್ನು ಭಾಗಿಯನ್ನಾಗಿ ಮಾಡಿದೆ. ನಾನು ನಿನಗೇನ್ ಹೇಳಿದ್ದೆ, ದೇವಸ್ಥಾನ ಏನ್ ಚೆನ್ನಾಗಿದೆ ಹೇಳು ಅಂದಿದ್ದೆ, ಕೆಟ್ಟದನ್ನ ಯಾಕೆ ಹೇಳಿದೆ ನೀನು? ಅದು ಪ್ರಾಯಶ್ಚಿತ್ತವಾಗಿ ನಾನು 2 ದಿವಸ ಊಟ ಬಿಟ್ಟು ಭಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನೀನು ಹಾಗೆ ಮಾಡು. ಎಂದಿಗೂ ಯಾರ ಬಗ್ಗೆನೂ ಯಾವ ವಿಷಯವಾಗಿಯೂ ಕೆಟ್ಟ ಮಾತು ಆಡ್ಬೇಡ, ಕೆಟ್ಟ ವಿಚಾರ ಬೇಡ ಅಂತ ಹೇಳಿ ಮರುದಿವಸ ಉಪವಾಸ ಮಾಡಿದ್ರು, ಧ್ಯಾನ ಮಾಡಿದ್ರು. ಇದು ಸ್ವಾಮಿ ಮತ್ತೊಬ್ಬರಿಗೆ ಕೆಟ್ಟ ಬಯಸೋದಲ್ಲ. ಯಾರಾದ್ರೂ ಯಾರ ಬಗ್ಗೆನೂ ಕೆಟ್ಟ ಮಾತು ಹೇಳಿದ್ರೆ ಕೇಳಿಸ್ಕೋಬಾರದು ಅಂತ ವ್ರತ ತೊಟ್ಟಂತವ್ರು ಸನ್ಯಾಸಿಗಳು. ಇನ್ನೊಂದ್ ದಿವಸ ನಾನೇ ಇದ್ದದ್ದು ಮುಂದೆ. ಭಕ್ತರೊಬ್ಬರು ಬಂದು ಇವ್ರ ಮುಂದೆ ಅರ್ಧ ತಾಸು ಮಾತಾಡಿದ್ರು. ಏನು ಸ್ವಾಮಿಗಳನ್ನು ಹೊಗಳಿದ್ರು ಅಂದ್ರೆ ಅವರು, ಸ್ವಾಮಿ ನೀವು ದೇವರು, ಸ್ವಾಮಿ ದೇವರೇ ನಮ್ಗೆಲ್ಲ ನೀವು ಅಂತೆಲ್ಲ ಬಹಳ ಹೊಗಳಿದ್ರು. ಅವ್ರು ಹೋದ್ಮೇಲೆ ಸ್ವಾಮೀಜಿ ಸೆಕ್ರೆಟರಿ ಹುಡುಗ ಇದ್ದಾನೆ, ಆತ ಬಂದು ಸ್ವಾಮೀಜಿ ಹೇಳ್ದ, ಸ್ವಾಮೀಜಿ ಇವನ್ ಹತ್ರ ಬರ್ಕೊಡ್ಬೇಡಿ, ಇವನ್ನ ಮನುಷ್ಯ ಒಳ್ಳೆಯವನಲ್ಲ, ಇವನು ನಿಮ್ ಮುಂದೆ ದೇವ್ರು 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 ಮಾತಾಡ್ತಾನೆ, ನಿಮ್ ಹಿಂದೆ ತುಂಬಾ ಕೊಳಕಾಗಿ ಮಾತಾಡ್ತಾನೆ, ಸ್ವಾಮಿ ಹಚ್ಕೋಬೇಡಿ ಇವನ್ನ. ಸ್ವಾಮೀಜಿ ನಕ್ ಹೇಳಿದ್ರು, ನನಗೆ ಬುದ್ಧಿ ಹೇಳ್ತೀಯನಪ್ಪ, ನನಗೆ ಗೊತ್ತಪ್ಪ, ಅದು ನನಗೆ ಗೊತ್ತು, ನನ್ನ ಬಗ್ಗೆ ಕೆಟ್ಟ ಮಾತಾಡ್ತಾನೆ ಅಂತ ಗೊತ್ತಿದೆ. ಏ ದಡ್ಡ, ನಿನಗಿನ್ನೂ ಗೊತ್ತಿಲ್ಲ. ಅವನೀಗ 50% ಬದಲಾಗಿದ್ದಾನೆ. ಮೊದಲು ಇನ್ನೂ ಜಾಸ್ತಿ ಬೈತಿದ್ದ, ಕಮ್ಮಿ ಆಗಿದೆ. 50% ಕಮ್ಮಿ ಆಯ್ತಾ? ಇನ್ನೂ 50% ಕಮ್ಮಿ ಆಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಇನ್ನೊಂದು ಮಗು, ಅವನ್ ದೂರ ಇಟ್ಟರೆ ತಿದ್ದೋದು ಹೇಗಪ್ಪ ನಾನು? ಹತ್ರ ಬರ್ಲಿ, ನಾನು ಟೀಕೆ ಮಾಡ್ಲಿ ಅಂತ ತೊಂದ್ರೆ ಇಲ್ಲ. ಹತ್ರ ಬಂದಾಗ ಅಪ್ಕೊಂಡು ಪ್ರೀತಿಯಿಂದ ಗೆಲ್ತೇನೆ, ಅವನ ಮನಸ್ಸಿನ ಗೆಲ್ತೇನೆ ಅಂತ ಹೇಳಿದ್ರು. ದೇವರಿಗೆ ಕೈ ಮುಗಿದ್ರು, ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಅವನ ಮನಸ್ಸೇನು ಚೆನ್ನಾಗಾಗ್ಲಿ ಅಂತ. ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡ್ಲಾರರು, ಕೆಟ್ಟ ಚಿಂತನೆ ಮಾಡೋದನ್ನು ಸಹಿಸಲಾರರು, ಹತ್ತಿರ ಬಂದಂತವ್ರು ಉನ್ನತಿಗೆ ಸತತವಾಗಿ ಚಿಂತನೆ ಮಾಡುವಂತವ್ರು. ಇದೇ ಅಲ್ವೇ ಸ್ವಾಮಿ ಸಂತತ್ವ ಅಂದ್ರೆ? ಸಂತರು ಅಂದ್ರೆ ಹೀಗಿರ್ಬೇಕಲ್ವಾ? ಅವರು ಪ್ರತಿಕ್ಷಣ ಮಾಡುವಂತಹದ್ದು ಉದ್ಧರಣ ಕ್ರಿಯೆ. ಇದು ನಮ್ಮ ಸಮಾಜದಲ್ಲಿ ಇಂಥ ಮಹಾತ್ಮರು 1000 ಸಂಖ್ಯೆಯಲ್ಲಿ ಹುಟ್ಟಿ ಬರ್ಬೇಕು. ಆಗ ನಮ್ಮ ಜಗತ್ತು ಚೆನ್ನಾಗಿ ಆದಿ. ಕರುಣಾಳು ಬಾ ಬೆಳಕಿ. ಇದುವರೆಗೆ